ಇದು ಮತ್ ಮಧುರ 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 ಎಲ್ಲಿ ಹೋತಿ ಹುಡುಗಿ ಹಿತ್ಲಕ್ಕೆ ಏನಾರ ಹೋತಾ ಮಧುರ ಏನಾತವ ಅಯ್ಯೋ ಹುಡುಗಿ ಇಲ್ಲದೇನ ನಾನು ಎಲ್ಲಿ ಹೋದ್ಲ ಏನಂತೆ ಗಾಬರಿಯಾಗಿ ಹುಡ್ಕಾಡತ್ತಿದ್ದೆ ನೋಡು ಯಾಕ ಯಾಕಿಲ್ಲ ಯಾಕಿಲ್ಲ ಬಾ ನಷ್ಟ ಮಾಡ್ಬಾ ನನಗೆ ಹೊಟ್ಟೆ ಹಸ್ತಿಲ್ಲ ಯವ ಇನ್ನೂ ಎಷ್ಟು ದಿನ ಇದೇ ರೀತಿ ಮಾಡ್ತಿರವ ನನಗೇನು ನಮ್ಗೆ ಇದರಿಂದ ಬಿಡುಗಡೆನೇ ಇಲ್ಲ ನನಗೆ ಯಾಕೆ ಮಗಳ ಹಂಗೆ ಮಾಡ್ತೀವ ಬಿಡುಗಡೆ ಅಂದ್ರೆ ಏನದ ಅರ್ಥ ಯಾಕೆ ನಿನ್ಗೇನಿಲ್ಲ ಏನ್ರ ಹಿಂಸೆ ಕೊಡಕತ್ತೇವನ ಅವ ಓದ್ತೇನವ ಇನ್ಮೇಲೆ ಇಂಥ ತಪ್ಪು ಮಾಡೋದೇ ಇಲ್ಲ ನೋಡ್ತಿರ್ಬೇಕಾರೆ ನೀನು ಇನ್ಯಾವತ್ತೂ ಇಂಥದಕ್ಕೆಲ್ಲ ಕೈ ಹಾಕೋದೇ ಇಲ್ಲ ಓದ್ತೀನಿ ಚಲೋ ಓದಿ ನಿನಗೆ ಒಂದು ಹೆಸರು ತಂದು ಕೊಡ್ತೇನೆ ಡಾಕ್ಟ್ರಕ್ಕೆ ನೋಡ್ತಿರವ ನಾ ಇನ್ಮೇಲೆ ಈ ಥರ ತಪ್ಪು ಮಾಡೋದೇ ಇಲ್ಲ ಅಪ್ಪ ಅಪ್ಪ ನನ್ನ ತಪ್ಪ ನಿಮ್ಮ ಕಾಲು ಬೀಳ್ತೀನಿ ನಾ ಇನ್ಯಾವತ್ತೂ ಈ ಥರ ತಪ್ಪು ಮಾಡಲ್ಲಪ್ಪ ಅಪ್ಪ ಪ್ಲೀಸ್ ಅಪ್ಪ ನಾನು ಓದ್ಸಕ್ಕೆ ಬಿಡ್ರಿ ಅಪ್ಪ ಪ್ಲೀಸ್ ಅಪ್ಪ ಅಪ್ಪ ಪ್ಲೀಸ್ ಅಪ್ಪ ಅಪ್ಪ ಪ್ಲೀಸ್ ಅಪ್ಪ ನಾನು ಇನ್ಮೇಲೆ ಓದ್ತೀನಿ ನಾನು ಬಿಟ್ಬಿಡ್ರಿ ನಾನು ಓದ್ತೀನಿ ಯಾಕವ ಹಿಂಗೆ ಮಾಡಕತ್ತಿ ಅಳಬೇಡ ಹುಡುಗಿ ಹಿಂಗೆ ಮಾಡಿದಂದ್ರೆ ನಮಗೆ ಭಾಳ ಕಷ್ಟ ಆಕತ್ತವ ನೀ ಅಳದ್ ನೋಡಕ್ಕಾಗಲ್ಲ ನಮ್ಮ ಕೈಲೇ ಇಲ್ಲೋಡ ಹತ್ತು ನಾಟಕ ಮಾಡಬೇಡ ಇಲ್ಲಪ್ಪ ಇಲ್ಲೋಡ ನನಗಂತೂ ನೋಡುವ ನಂಬಿಕೆ ಇಲ್ಲ ಏನು ಸಾಕು ಓದಿದ್ ಸಾಕು ನನ್ಗೆ ಓದ್ಸು ಮನಸ್ಸಿಲ್ಲವಾ ಓದ್ಸು ಮನಸ್ಸಿಲ್ಲ ಸಾಕು ಇನ್ನೇನು ಓದಿ ಕೊಡೋದು ಕಟ್ಟಿ ಹಾಕಬೇಕಾಗಿಲ್ಲ ಬಿಟ್ಬಿಡಿ ಇನ್ನು ಇಷ್ಟಕ್ಕೆ ಇದನ್ನು ಹಂಗ ಅನ್ಬೇಡಪ್ಪ ಓದ್ತೀನಪ್ಪ ಅಪ್ಪ ಪ್ಲೀಸ್ ಅಪ್ಪ ಅಪ್ಪ ಹಂಗ ಅನ್ಬೇಡಪ್ಪ ಅವ ನೀನಾರ ಹೇಳವ್ವ ಪ್ಲೀಸ್ ಅಪ್ಪ ಗಿರ್ಜಿ ಈಕಿ ಮಾತಿ ಮಾತ್ರ ಮಳ್ಳಾಗ್ಬೇಡ್ಲೆ ನೀನು ಏನು ಸಾಧ್ಯನೇ ಇಲ್ಲ ತಿಕ್ಕೋಕಿ ಓದ್ತಾಳ ಅಂದ್ರೆ ಆ ಮಾತು ಸುಳ್ಳೋದು ಇಲ್ಲಪ್ಪ ಪ್ಲೀಸ್ ಅಪ್ಪ ನೀವು ಹಿಂಗಂದ್ರೆ ನಾನು ಏನು ಮಾಡಲಿ ನಾನು ಓದ್ತೀನಿ ಇನ್ನಾಗಿಂತ ಕೆಲಸ ಮಾಡಲ್ಲ ನೋಡ ಮೊನ್ನೆ ಡಾಕ್ಟರ್ ಬಂದಾರ ಏನು ಹೇಳಿದ್ರು ಗಂಡಸರು ಕೂಟ ಅಡ್ಡಾಡಿ ಥೋ ನನಗದೆಲ್ಲ ಬಾಯ್ ಬಿಡೋಕ್ಕಾಗಲ್ಲ ಇನ್ನೇನು ಉಳ್ದತ್ತಂತೇಳಿ ನೀನು ಓದಿ ಸಾಧನೆ ಮಾಡ್ಬೇಕಾಗೈತಿ ನೋಡುವ ಮಗಳಂತ ನಾವೇನೋ ಮುಚ್ಕೊಂಡು ಹೋಗ್ತೀವಿ ಬೇರೆದವ್ರು ಮುಚ್ಚಲ್ಲ ಮಾನ ಮರ್ಯಾದಿನ ಬೇಡ ನೀನೇನು ಮೊದ್ಲಿನಂಗೆ ಉಳಿದಿಲ್ಲ ಈಗ ಬೇಡ ನೀನು ಮದುವೆ ಮಾಡ್ಕೊ ಅಷ್ಟೇ ಡಾಕ್ಟ್ರ್ ಗಿಕ್ಟ್ರಿಗೆಲ್ಲ ಕಲಿಯೋದೆಲ್ಲ ಬಂದು ಅವ ಪ್ಲೀಸ್ ಅವ ನೀನಾರ ಹೇಳವ ಅಯ್ಯೋ ದೇವ್ರೆ ಈ ನರಕ ಯಾತ್ನಿ ನನ್ನಿಂದ ನೋಡಕ್ಕಾಗವಲ್ತು ಯಾಕವ ಹಿಂಗೆ ಮಾಡ್ತಿ ಮಗಳ ಬೇಡ ಅಂತನಲ್ಲ ನಿಮ್ಮ ಅಪ್ಪ ಅಷ್ಟು ಮೊದ್ಲ ಓದ್ಬೇಕಿತ್ತು ಇಂಥ ತಪ್ಪು ಮಾಡೋಕ್ಕಿಂತ ಮುಂಚೆ ಈಗ ಓದ್ತೀನಿ ಅಂದ್ರೆ ಏನು ಮಾಡಲಿ ನಾನು ಬೇಡ ಯಾವ ಓದುದು ಬೇಡ ಬರೀದು ಬೇಡ ಅವ ಪ್ಲೀಸ್ ಅವ ಓದ್ತೇನವ ಹೋಗ್ತೇನವ ಅವ ನೀವೇನಾರ ಹೂ ಅಂತ ಒಪ್ಕೊಳ್ಳಿಲ್ಲ ಅಂದ್ರೆ ನಾನು ನಿಜವಾಗ್ಲೂ ಸೂಸೈಡ್ ಮಾಡ್ಕೋತೀನಿ ಓ ದೇವ್ರೆ ಏನು ಬಂದೈತಿ ನಿನ್ಗೆ ಯಾಕೆ ಹಿಂಗೆ ಹೊಟ್ಟೆ ಉರ್ಸಾಕತ್ತಿ ಅಪ್ಪ ಪ್ಲೀಸ್ ಅಪ್ಪ ಸೂಸೈಡ್ ಮಾಡ್ಕೋತಿ ಸಾಯಿ ಅಲ್ಲಿ ಹೋಗಿ ನಮ್ಮ ಮರ್ಯಾದೆ ಕೇಳೋದಕ್ಕಿಂತ ಇಲ್ಲೇ ಏನಾರ ಮಾಡ್ಕೊಂಡು ಸಾಯಿ ಸುಮ್ನಿರಿ ನೀವು ಯಾಕೆ ಹಂಗಿಲ್ಲ ಬರ್ದು ಹೇಳ್ಕೊಡ್ತೀರ ಆಕಿಗೆ ಸ್ವಲ್ಪ ಸುಮ್ನಿರಿ ನಮ್ಮ ಮರ್ಯಾದೆ ಕಳೆದು ನಮ್ಮನ್ನ ಊರ್ಲಾಕೊಳಂಗ್ ಮಾಡ್ಯಾಳಿಕೆ ಏನ ಈಕಿ ಸಾಯ್ತಾಳ ನೀಕಿ ಪುಣ್ಯಕ್ಕೆ ಹೊಟ್ಟಿ ತುಂಬಿಸ್ಕೊಂಡು ಒಂದು ನಿಂತಿಲ್ಲಲ್ಲ ಅದೇ ನಮ್ಮ ಕರ್ಮ ಈಗ ಸದ್ಯಕ್ಕೆ ಏನ ಅದೊಂದು ಆಗಿತ್ತಂದ್ರೆ ಏನ್ ಮಾಡ್ಬೇಕಿತ್ತು ಹೇಳು ಅಯ್ಯೋ ಬಿಡ್ರಿ ಅಂತದೆಲ್ಲ ಯಾಕೆ ಮಾತಾಡ್ತೀರಿ ಮಾಡಿಲ್ಲ ಈಕೆ ಅಂತ ಕೆಲ್ಸನ ನೋಡು ಯಾವ ಓದೋದು ಬೇಡ ಬರೆಯೋದು ಬೇಡ ಏನು ಬೇಡ ಮಗಂದು ಲಗ್ನ ಮಾಡ್ಬೇಕು ಅಷ್ಟ್ರೊಳಗೆ ಈಗಿದೊಂದು ದಾಟಿಸ್ಬಿಟ್ಟು ಚಿಂತೆ ಬಿಡ್ತತ್ತಾಗ ಏನ ಬಾಯಿ ಮುಚ್ಕೊಂಡಿರ ಮತ್ತೆ ಆಕೆ ಹಿಂಗಂದ್ರೆ ತಮ್ಮ ಹೆಂಗ ಏನ ಅಂತೇಳಿ ಹಿರಿಯಕ್ಕನ್ ಚಾಳಿ ಮಂದಿಗೆಲ್ಲ ಅಂತೇಳಿ ಅದನ್ನ ತಿಳ್ಕೊಳ್ಳೋದು ಬೇಡ ಏನ ಮೊದ್ಲು ಅವನ್ನ ಈಕಿನ ಅವ್ನ ಮದುವೆ ಮಾಡೋಕ್ಕಿಂತ ಮುಂಚೆ ಈಕಿನ ಮೊದ್ಲು ಕಾಣ್ಬೇಕು ಮೊದ್ಲು ಮದುವೆ ಮಾಡಿ ಕಳ್ಸಿಬೇಕು ಈಕಿನ ಅಪ್ಪ ಪ್ಲೀಸ್ ಅಪ್ಪ ಮದುವೆ ಮಾಡ್ಬೇಡ್ರಪ್ಪ ಬಿಡ್ತೇನೆ ಓದುದು ಬಿಟ್ಬಿಡು ನೀ ಅದೇನು ಚಟ ಮಾಡ್ತಿದ್ದಿಲ್ಲ ಅದನ್ನು ಬಿಟ್ಬಿಡು ತಲೆ ಅಂತ ತೆಗೆದು ಬಿಡ ಅಷ್ಟೇ ಅದನ್ನ ಏನ ಮಾಡ್ಬೇಕು ಮಾಡ್ತೀನಿ ಅಂತ ತಲೆಯಾಗ ಮಾತ್ರ ಇಟ್ಕೊಳಕ್ ಹೋಗ್ಬೇಡ ಈಗ ಹೇಳೇನ್ ಮತ್ತೆ ಯಾಕೆ ನಮ್ಮ ಹೊಟ್ಟೆಯಾಗ ಹುಟ್ಟಿದ್ಯವ ನೀನು ಅಂತೇನ ಆತಾಗ ಏನೇನೋ ಕನಸು ಇಟ್ಕೊಂಡ್ರೆ ಈ ನಮ್ನಿ ಮರ್ಯಾದೆ ಕಳಿತೀರಿ ನೀವು ಅಂದ್ರೆ ಇನ್ನೇನು ಮಾಡೋದೈತಿ ಅವ್ರು ನಮ್ಮ ಫ್ರೆಂಡ್ಸ್ ಹೇಳಿದ್ದನ್ನು ಕೇಳ್ಕೊಂಡು ಈ ರೀತಿ ಮಾಡ್ತಾ ಇದ್ದೀರಿ ಅವ್ರೇನು ಒಳ್ಳೆಯವ್ರಂತ ತಿಳ್ಕೊಂಡಿರನ ಅವ್ರು ದೊಡ್ಡ ತಪ್ಪು ಮಾಡಿದವ್ರು ಅವರು ಎಲ್ಲ ಮಾಡ್ತಾರ ಅವರು ಹಿಂಗೆಲ್ಲ ಅಡ್ಡಾಡ್ತಾರ ಅವ್ರ ಮನೆಗೆ ಯಾರು ಫೋನ್ ಹೇಳಿದ್ರೆ ಗೊತ್ತಾಕೈತಿ ಆದ್ರೂ ನೋಡವ್ರು ಹೆಂಗ ಆರಾಮಾಗದಾರ ನನ್ನ ಮಾತ್ರ ಈ ರೀತಿ ಸಿಕ್ಸ್ಯಾರ ಅವ್ರದ್ದು ನನ್ನ ಮುಂದೆ ಹೇಳಕ್ ಬರ್ಬೇಡ ನೀನ್ ಎಟ್ಗದಿಯಾ ಅದನ್ನ ಹೇಳು ಫಸ್ಟ್ ಹೇಳಕ್ ಬಂದಾಳ ಇಲ್ಲಿ ಅವ್ರು ಹಂಗದಾರಂತ ಹಿಂಗದಾರಂತ ಈಕಿ ನೆಟ್ಗದಾಳ ಅಂತಿಕೆ ಅವ್ರು ನಿನ್ನಂಗ ಡ್ರಗ್ಸ್ ತಗೋತಾರನ ಅವ್ರು ಏನು ಹುಡುಗರು ಕೂಡ ಅಡ್ಡಾಡ್ಯಾರನ ಮಾಡಿತ್ತೇನ ನಿನ್ನಂಗೆ ಮಾಡ್ತಾರವ್ರೆ ಹಂಗಿದ್ರೆ ಅವ್ರು ಓದಾಕ್ ಶಾಲೆಗೆ ಕಾಲೇಜ್ಗೆ ಹೋಗಿದ್ರಂತ ಮಾಡಿ ಏನ ನೋಡ ನಾ ಎಲ್ಲ ಪ್ರಿನ್ಸಿಪಲ್ ಕಡೆನೂ ವಿಚಾರಿಸಾಗೈತಿ ಅವ್ರು ಕಾಲೇಜಿಗೆ ಹೋಗ್ತಾರಂತ ಯಾವಾಗ ಒಮ್ಮೆ ತಪ್ಸಿರ್ತಾರ ನಿನ್ನಂಗಂತೂ ಎಲ್ಲಾ ಬಿಟ್ಟು ಮನೆ ಮಕ್ಕಳೋದಿಲ್ಲಂತ ನಿನಗ ನಿಮ್ಮವ್ವ ಕೊಟ್ಟಿದ್ ಸಲಿಗಿ ಹೆಚ್ಚಾಗೈತಿ ಇಲ್ಲೊಳಗಿರ್ಜಿ ನಾ ಹೇಳ್ತಾ ಇದೀನಿ ನಾನು ಬದುಕಿರ್ಬೇಕು ಮಾನ ಮರ್ಯಾದೆಯಿಂದ ಅಂದ್ರೆ ಈಕಿನ ಮಾತ್ರ ಲಗ್ನ ಮಾಡ್ಲೇಬೇಕು ಏನಾರ ಈಕಿನ ಮತ್ತೆ ಓದಿಸ್ತಾನಿ ಬರ್ಸ್ತಾನಿ ಕಡದ್ ಕಟ್ಟಿ ಹಾಕ್ತೇನೆ ಅಂತೇಳಿ ಅಲ್ಲಿ ಕಳಿಸಿದಿ ನನ್ನ ಮರ್ಯಾದೆ ಈಗಾಗಲೇ ಹೋಗೈತಿ ಇನ್ನೂ ಒಟ್ಟು ಏನಾರ ಹಾಳಾಗೋಂಗ ಆತು ನಾ ಮಾತ್ರ ಜೀವದರ್ಶಲೇ ಇರಲ್ಲ ನಿನ್ನ ಮಕ್ಕಳ ಕಟ್ಕೊಂಡು ನೀನೇ ಇರ್ಬೇಕಾಕತಿ ಓ ದೇವ್ರೇ ಹಂಗೆಲ್ಲ ಮಾತಾಡ್ಬೇಡ್ರಿ ನಿಮ್ ಕೈ ಮುಗಿತೀನಿ ಹಂಗೆಲ್ಲ ಮಾತಾಡ್ಬೇಡ್ರಿ ಒಳಗ ಹೋಗಿ ತಣ್ಣಗೆ ಬಾಯಿ ಮುಚ್ಕೊಂಡು ಕುಂದಳ ಹೋಗಿ ಓದಿ ಕಡದ್ ಕಟ್ಟಿ ಹಾಕ್ತಾಳಂತಿಕೆ ನೀ ಎಷ್ಟ್ರ ಮಟ್ಟಿಗೆ ಓದಿ ಅಂತ ನನಗೆ ಗೊತ್ತಿಲ್ಲನ ಮೌ ನಂಬೋದು ನಿನ್ ಮಾತನ್ನ ನಾ ನಂಬಲ್ಲ ಒಂದ್ಸಲ ಚಟಕ್ ಬಿದ್ದವ್ರು ಮಾತು ಬಿಡ್ತಾರಂತ ಮಾಡಿ ಏನ ಈಗೇನ ಇಲ್ಲದಿ ತಣ್ಣಗೆ ಬಾಯಿ ಮುಚ್ಕೊಂಡದಿ ಅದು ಚಡಪಡಿಸ್ತಾ ಇದೀವಿ ಒಂದ್ ಹೆಂಗ್ ಓಡೋಗ್ಲೆ ಹೆಂಗ್ ಇದು ಮಾಡ್ಲೆ ಎತ್ತಾಗಾಶ ಹೋಗ್ಲೆ ಅಂತೇಳಿ ಅಲ್ಲೇ ಹೋಗಿದ್ ಬಿಟ್ರೆ ನೀನ್ ನೆಟ್ಟಗಿರ್ತೀಯ ನೀನು
ಇಂಥವ್ ನನ್ನಂತೇಳಿ ಹೇಳ್ಬೇಡ. ಇಲ್ಲಪ್ಪ ಇರ್ತೇನೆ, ಕರೆಕ್ಟ್ ಇರ್ತೇನಪ್ಪ. ಅಪ್ಪ ಪ್ಲೀಸ್ ಅಪ್ಪ, ಇಲ್ಲಾಂದ್ರೆ ನನಗೆ ನಿಜವಾಗ್ಲೂ ಇರಾಕ್ ಕಷ್ಟ ಆಗತ್ತಪ್ಪ. ನಾವು ಓದ್ಬೇಕಪ್ಪ. ಈಗಿರುವಷ್ಟು ಓದ್ಬೇಕನ್ನೋ ಕಾತ್ರ ಅವಾಗ ಇರ್ಬೇಕಿತ್ತು. ಗಂಡಸರ ಜೊತೆಗೆ ಅಡ್ಡಾಡೋದು, ಬಾಯಾಗ ನಶೆ ಬರುವಂತ ಐಟಮ್ ತಗೊಳ್ಳೋದು, ಇವೆಲ್ಲ ಯಾಕೆ ಮಾಡ್ಬೇಕಿತ್ತು? ಈಗ ಅಲ್ಲ ನಿನ್ನ ತಡಿ, ಅಲ್ಲಿ ಸಂತಿ ಸವಾಸ ಅಲ್ಲಿ ಇರೋದ ಹಂಗೈತಿ ಅಂದ್ಮೇಲೆ ಅಲ್ಲಿ ಹೋಗ್ಬೇಡ. ಎಲ್ಲರಿಗೂ ಅವಕಾಶ ಒಂದ ಸಲ ಸಿಗುದು, ಕೆಲವ್ರಿಗೆ 2 ಸಲ ಸಿಗ್ತೈತಿ. ಆದ್ರೆ ಎಲ್ಲಾ ವಿಚಾರದಾಗೂ ಸಿಗುದಿಲ್ಲ. ಮಿಂಚಿ ಹೋದ ಕಾಲ ಮುಗಿದು ಹೋತದ. ಆಮೇಲೆ ನಮ್ಮ ಕಡೆನೂ ರೊಕ್ಕಿಲ್ವ ಕಲಸಾಕ ಓದ್ಸಾಕ, ನಿನಗ ಎತ್ತಬೇಕತ್ ರೊಕ್ಕ ಹಾಕಿ ಇದು ಮಾಡಾಕ ನಮ್ಮ ಕಡೆ ರೊಕ್ಕಿಲ್ಲ. ಪಾಪ ನಿಮ್ಮ ತಮ್ಮ ಒಬ್ನ ದುಡಿಯವ, ನಾನು ದುಡಿತೇನೆ, ನಿಮ್ಮ ಅವನು ದುಡಿತಾಳ ಅಂತೇಳಿ ಇಟ್ಕೋ. ನಮ್ದು ಏಟ್ ಬಂದಿತ್ತು, ಹೊಲದ ಕೈ ಹತ್ತಿತ್ತು, ದಿನಗೂಲ್ ಇದ್ದಂಗೆ ಒಂದಳತಿ. ಇನ್ ನಿಮ್ಮವ ದುಡಿಯೋ ಜಂಪರಿಂದ ಒಂದ್ ಜಂಪರ್ ಹೊಲ್ಸ್ಕೊಂಡು ಹೋಗ್ತಾರ, ಎತ್ತಬೇಕತ್ತ ಅರ್ಧಕ್ಕರ್ಧ ರೊಕ್ಕ ಕೊಟ್ಟು ಕೈ ಹತ್ಲಾರ್ದಂಗೆ ಮಾಡಿ ಕೈ ಬಿಡ್ತಾರ. ಅವೆಲ್ಲ ದುಡಿಮೇರ ಅಲ್ಲ ನೋಡುವ. ನಮ್ದು ಜೀವನ ನಮಗೆ ವಜ್ಜಾಗೈತಿ, ಸಾಕಾಗೈತಿ, ಇನ್ನು ಓದ್ಸಕ್ಕಾಗಲ್ಲ. ನೀ ಮದುವೆ ಮಾಡ್ಕೊಂಡು ನಿನ್ ಜೀವನ ನೀ ನೋಡ್ಕೊಳಕ್ ಅಡ್ಡಿ ಇಲ್ಲ. ಅಪ್ಪ ಹಂಗಂತೀರ ಆಗಲ್ಲ, ಇನ್ನು ಓದ್ಸಕ್ಕಾಗಲ್ಲ ನಮ್ಗೆ. ಯಾಕಂದ್ರೆ ನಂಬಿಕೆನೂ ಕಳ್ಕೊಂಡು ನನ್ನ ಮಗಳು ಓದ್ ದೊಡ್ಡ ಇದಾಕಳ ಅನ್ನೋದನ್ನು ತಲೆಯನ್ನು ತೆಗೆದ್ಬಿಟ್ಟೇನೆ. ಬೆಳಗಿಂದ ಸಂಜೆವರೆಗೂ ಎಷ್ಟು ಕೆಲಸ ಹುಡುಕಿ ಮಾಡ್ತೇನೆ, ಆದರೂ ಬರೀ ಇವ್ರದೇ ನೆನಪು. ಸುಮ್ಮನೆ ಯಾವ್ದಾರು ಟೈಲರಿಂಗ್, ಕಂಪ್ಯೂಟರ್ ಕ್ಲಾಸ್ ಏನಾರ ಒಂದು ಕಲಿಯಾಕರ ಹೋಗ್ಬೇಕು. ಅದು ಈ ಹಳ್ಳಿಯಿಂದ ಬಸ್ ಹತ್ತಿದಿನ ಹೋಗಿ ಬರೋಕೆ ನನ್ನ ಮಗ ಹೋಗ್ತಾನೆ, ಹೋಗ್ಲಿ ಬಿಡು ಹೋಲತ್ತ. ಯಾವಾಗ ಬರ್ತಾರೋ ಏನೋ ಇವರು, ಅದೇ ನೆನಪು. ಇವು ಬಾಳ್ಗಿ ಇಟ್ಟಿದ್ನೆಲ್ಲ ಇಲ್ಲೇ, ಬಂಡೆ ತಿಕ್ಕೈತೆ ಏನದು. ತಿಕ್ಕ್ಯಾರ ಅತ್ತಡಿ ಅತ್ತಾಗ ಮತ್ತೆ ಹಂಗೆ ಬಿಟ್ಕೊಂಡು ಕುಂತ್ರ. ಯಾರು ಅಪ್ಪನ ಇದು? ಯಾರಪ್ಪ? ಯಾರು ಅತಿಯಮ್ಮ? ನಾನಲ್ಲ, ಬೇರೆ ಯಾರ ನೋಡು, ಗೆಸ್ ಮಾಡಿ ಯಾರಂತೇಳಿ. ರೀ ನೀವು? ನಾ ಎಷ್ಟು ಯಪ್ಪ ದೇವ್ರೇ ರೀ, ನೀವು ಇವನ ಕನಸ ಇದೆ ನಿಜಾನ? ಓ ದೇವ್ರೇ, ಆಯ್ತು ಮಾತಾಡ್ಕೊರಿ, ಆಮೇಲೆ ಬರ್ತೇನೆ. ನಂಗೆ ಎಷ್ಟು ಖುಷಿ ಆಗತ್ತೆ ಗೊತ್ತೇನ ರೀ. ಎದಕ್ಕೆ ಅಳಾಕತ್ತಿ? ನಿಮ್ಮ ನೋಡ್ತೀನಿ ಅಂತ ಅನ್ಕೊಂಡಿದ್ದಿಲ್ಲ. ಇನ್ನು ಯಾವಾಗ ಬರ್ತಿರೋಂಥ ದಾರಿ ಕಾಯತ್ತಿದ್ದೆ ಗೊತ್ತನ. ನೀವು ಒಮ್ಮೆ ಬಂದ್ರಲ್ಲ, ನಂಗೊಂಥರ ಖುಷಿ ಆಗತ್ತೈತಿ. ಅದಕ್ಕೆ ಅಳಾತೀನ? ನನಗೂ ಅಲ್ಲಿ ಹೋಗೇನಿ ಅನ್ನೋದಷ್ಟೇ. ನಿಂದೇ ನೆನಪು ಗೊತ್ತನ, ಅದಕ್ಕೆ ಲೀವ್ ತೊಗೊಂಡು ಬಂದೇ ಬಿಟ್ಟೆ. ಹೌದಾ ರೀ? ನೀವು ಬಂದಿದ್ದು ನಂಗೆ ಎಷ್ಟು ಖುಷಿ ಆಗತ್ತೈತಿ ಗೊತ್ತನ ರೀ. ಐ ಲವ್ ಯು ರೀ. ನಾನು ಅಷ್ಟೇ, ಅದಕ್ಕೆ ಬಂದಿದ್ದೆ. ಅವ್ವ ಎಲ್ಲಿ ಕಾಣೋವಳ್ಳ. ನಾ ಸುಮ್ಮನೆ ಗಪ್ಚಿಪ್ ಒಳಗೆ ಬಂದು ಅಕ್ಕಿ ನೋಡಿಲ್ಲ, ನಮ್ಮ ತಂಗಿ ನೋಡಿ ಮಾತಾಡಿಸಿ ಅಕ್ಕಿನೂ ಖುಷಿ ಪಟ್ಟು ಒಳಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಸೀದಾ ಅಡುಗೆ ಮನೆಗೆ ಬಂದೆ. ಏನು ಅಮ್ಮವ್ರು ಇಡೀ ದಿನ ಅಡುಗೆ ಮನೆಯಾಗ ಕೆಲಸ? ಇನ್ನೇನು ಮತ್ತೆ, ನಿಮ್ಮ ನೆನಪಕ್ಕೈತಿ ಖಾಲಿ ಕುಂತ್ರ, ಅದಕ್ಕೆ ಏನಾದರೂ ಕೆಲಸ ಹುಡುಕಿ ಮಾಡ್ತಿರ್ತೇನೆ ಗೊತ್ತನ. ಎಷ್ಟು ನೆನಪಕ್ಕಿರಿ ನೀವು ಗೊತ್ತನ. ನಂಗಷ್ಟೇ ನಿಮ್ಮ ನೆನಪು, ನಿಮ್ಗೇನು ನನ್ನ ನೆನಪಿಲ್ಲ. ನೆನಪಾಗದೇ ಇದ್ರೆ ಇಲ್ಲಿ ಮಠ ಬರ್ತಿದ್ದೇನ? ಹೋಗ್ರಿ ರೀ, ವಾಪಸ್ ಹೋಗ್ಬೇಡ್ರಿ, ಇಲ್ಲೇ ಇರ್ರಿ. ಆಮೇಲೆ ನೋಡೋಣ. ಈಗ ಬಂದೇನೆ ಇಲ್ಲಿಗೆ, ಸುಮ್ಮನೆ ಯಾಕೆ ಅದನ್ನ ಮಾತಾಡಿ ಬೇಜಾರು ಮಾಡ್ಕೊಂತಿ? ರೆಡಿ ಆಗ, ಬೇಕಾರೆ ಎಲ್ಲರ ಹೋಗಿ ಅಡ್ಡಾಡ್ಕೊಂಡು ಹೊರಗೆ ಸುತ್ತಾಡ್ಕೊಂಬರು. ಈಗ ಬಂದಿರಿ, ಮೊದಲು ಹೊಟ್ಟೆ ತುಂಬ ಊಟ ಮಾಡ್ರಿ ರೀ. ನಿಮ್ಗೇನು ಇಷ್ಟ ಹೇಳ್ರಿ, ಅಲ್ಲಿ ಹೋಗಿಂದ ಏನಾರ ಒಂದು ತಿನ್ಬೇಕು ಅಂತ ಅನ್ಸಿರ್ತೈತಿ, ಅದನ್ನ ಹೇಳ್ರಿ, ಮಾಡ್ಕೊಡ್ತೀನಿ. ಮಾಡ್ಕೊಡುವಂತಿ ಮೊದಲು. ಈಗ ಇಬ್ರು ಹೊರಗೆ ಊಟಕ್ಕೆ ಹೋಗೋಣಂತ ಅಡ್ಡಾಡ್ಕೊಂಬರ್ರಿ. ಏನು ಕಾಕ ಚಿಗವ್ವ ಇಬ್ರು ಅದು ಯಾವುದೋ ತಮಿಳ್ನಾಡಿಗೆ ಹೋಗ್ಯಾರ ಗೊತ್ತನ ಅಡ್ಡಾಡಕ್ಕ. ನೀವು ಬರಲಿ ಅಂತ ಭಾಳ ವೆಯ್ಟ್ ಮಾಡತ್ತಿದ್ರು. ನಾನೇ ಬೇಡ, ನಿಮ್ಮ ಪಾಡಿ ನೀವು ಹೋಗ್ರಿ ಅಂದಿದ್ದೆ. ಅಷ್ಟೊತ್ತಿಗೆ ಮತ್ತೆ ಮನ್ಯಾಗೂ ಅಮ್ಮನೂ ಬೇಡಪ್ಪ ನೀವು ಹೋಗ್ರಿ, ಅವ್ರು ಬಂದಾಗ ಅವ್ರು ಹೋಗ್ಯಾರ ಅಂದಿದ್ದಕ್ಕೆ ಹೋಗ್ಯಾರ. ಹೌದನ? ಒಳ್ಳೆ ಕೆಲಸ ಆಯ್ತು. ನಾನು ಒಂದು ವಾರ ಲೀವ್ ಹಾಕಿ ಬಂದೀನಿ. ಇವತ್ತು ಊಟಕ್ಕೆ ಹೋಗ್ಬರ್ನು, ನಾಳೆ ಬೇಕಾರೆ ಒಂದು 2 ದಿನದ ಮಟ್ಟಿಗೆ ಎಲ್ಲರೂ ಹೋಗ್ಬರ್ನತ್ತ. ಹೌದಾ? ಸರಿ ಆಯ್ತು. ಬಂದಿರೋ ವಿಷಯ ನಮ್ಮ ಅವ್ಗೆ ಗೊತ್ತಾದ್ರೆ ಎಷ್ಟು ಖುಷಿ ಪಡ್ತಾಳೆ ಗೊತ್ತೇನ್ರಿ. ನಮ್ಮವ್ವ ಅದೇ ಪಾಪ ನನ್ನ ಮಗಳು ಒಂದೇ ಇರ್ತೈತಿ ಅಂತ ನೆನೆಸ್ಕೊಂಡೇ ಬೇಜಾರು ಮಾಡ್ಕೊತಿರ್ತಾಳೆ. ಅದ್ರಾಗ ನೀವು ಬಂದಿರೋ ವಿಷಯ ಗೊತ್ತಾದ್ರೆ ಎಷ್ಟು ಖುಷಿ ಪಡ್ತಾ ಗೊತ್ತೇನೆ ರೀ. ನಿಜವಾಗ್ಲೂ ನಂಗೆ ಎಷ್ಟು ಖುಷಿ ಆಗತ್ತೈತೆ ಗೊತ್ತೇನೆ. ಮಾವ ಸರಿ ಅತ್ತಿ ಅಲ್ಲಿ ನಮ್ಮನಿಗೆ ಹೋಗೈತಿ, ನಾ ಇಬ್ರು ಅಲ್ಲೇ ಹೋಗೋಣ. ಆಯ್ತು ರೀ, ಅಲ್ಲೆಲ್ಲ ಹುಷಾರದಿರಲ್ಲ? ಹುಷಾರದೀನಿ, ಏನು ತೊಂದರೆ ಇಲ್ಲ. ಹಂಗೆ ಮತ್ತೆ ದೇಶ ಕಾಯಕ್ಕೆ ಹೋದ್ಮೇಲೆ ಸಣ್ಣ ಪುಟ್ಟ ಯುದ್ಧ ಅವು ಇವು ಏನಾರ ಆಗ್ತಿರ್ತಾವು. ಅದಕ್ಕೆಲ್ಲ ಮನುಷ್ಯ ಹೆದರ್ಕೊಂಡು ಕುಂತರ ಹಾಕೈತನ. ಮಾಡು ಇಲ್ಲವೇ ಮಡಿ ಅಂತಿರ್ಬೇಕು ಗೊತ್ತನ ರೀ. ನೀವು ಬಂದು ಕಣ್ಣಿದ್ರಿ ಕಾಣೋವರೆಗೂ ನಂಬಿಕೆನೇ ಇರಂಗಿಲ್ಲಲ್ರಿ. ಏನ್ರಿ ಇದೆಲ್ಲ? ಕೆಲಸನ ಹಂಗ್ಲಿ. ನಾ ಹೇಳೇನಿಲ್ಲ, ಒಂದು 2-3 ವರ್ಷ ಮಾಡ್ತೀನಿ, ಆಮೇಲೆ ಬಿಡ್ತೀನಿ ಅಂತೇಳಿ. ಆ 2-3 ವರ್ಷದವರೆಗೂ ನಿಮ್ಗೇನು ಆಗಬಾರ್ದು. ನಾನು ದೇವ್ರ ಹತ್ರ ಅದನ್ನೇ ಬೇಡ್ಕೊಳ್ಳೋದು, ಬೇಗ ನೀವು ಏನು ಕೆಲಸ ಮುಗಿಸಿ ಊರಿಗೆ ಬಂದು ಉಳ್ಕೊಳಂಗಾಗಲಿ ಅನ್ನೋದೇ ನನ್ನ ಆಸೆ ರೀ. ನಾನೊಬ್ಬಕ್ಕೆ ಮನೆಯಾಗಿಲ್ಲಿ ಇರ್ತೀನಿ ಅನ್ನೋದು ಮಾತ್ರ ಮರಿಬೇಡ್ರಿ. ಭಾಳ ಹೆಚ್ಚಿಗೆ ರಿಸ್ಕ್ ತೊಗೊಳಕ್ಕೆ ಹೋಗ್ಬೇಡ್ರಿ ಪ್ಲೀಸ್ ರೀ. ಇಲ್ಲ ಮಾರಯ್ಯ, ನಾನು ಏನು ಆ ಥರ ಮಾಡಲ್ಲ, ತಲೆ ಕೆಡಿಸ್ಕೊಬೇಡ ಆತಾ. ಈಗ ಅದು ಬಿಡು, ಹೋಗ್ಲಿ ಹೋಗು.
ಚಂದಾಗಿ ತಯಾರಾಗಿ ಬರೋಗ ಹೋಗಿ ಬರೋಣ ಅಡ್ಡಾಡ್ಕೊಂಬರೋಣ ಅಂತ ಹಂಗೆ ವಾಪಾರು ಅವ್ರನ್ನೂ ಕರ್ಕೊಂಡು ಹೋಗು ನನ್ನ ಊಟಕ್ಕೆ ಏನು ಬೇಡ. ಹಂಗೇನಿಲ್ಲ, ಅವ್ರನ್ನೂ ಕರೀರಿ, ಎಲ್ಲರೂ ಹೋಗಿ ಊಟ ಮಾಡ್ಕೊಂಬರೋನು. ಅವ್ವ ಅಪ್ಪ ಬರ್ತಾರಿಲ್ಲ ಗೊತ್ತಿಲ್ಲ, ತಂಗಿ ಕರ್ಕೊಂಡು ಹೋಗು ತಗೋ. ಹಲೋ, ನಾನಂತೂ ಎಲ್ಲಿಗೂ ಬರಲ್ಲ. ಗಂಡ ಹೆಂಡತಿ ಆರಾಮ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡ್ರಿ. ಅದನ್ನ ಬಿಟ್ಟು ಅವ್ರನ್ನ ಕರಿಯಾನ ಇವ್ರನ್ನ ಕರಿಯಾನ ಅನ್ನೋದೆಲ್ಲ ಬಿಡ್ರಿ. ಏನ ನೀ ಇಲ್ಲ ಅಂತೇಳಿ ಭಾಳ ಬೇಜಾರು ಮಾಡ್ಕೊಂಡು ಕೊರಗಿ ನೋವು ಮಾಡ್ಕೊಂಡು ಮನಸ್ಸಿಗೆ ಭಾಳ ತ್ರಾಸ ಮಾಡ್ಕೊಂಡಳಕ್ಕೆ. ಈಗ ಆಕಿನ ಒಬ್ಬೇಕಿನ ಕರ್ಕೊಂಡು ಆರಾಮ ಸುತ್ತಾಡ್ಕೊಂಡು ಸಂಜಿಗೆ ಬರ್ರಿ, ನಾನು ಅವು ಬರಲಿ ಅಲ್ಲಿಂದ ಹೇಳ್ತೇನೆ. ಈಗ ಅವ್ರ ಮನೆಗೆ ಹೋಗಿ ಕುಂದ್ರಬೇಡ್ರಿ, ಖಾಲಿ ಪೀಲಿ ಟೈಮ್ ವೇಸ್ಟ್ ಮಾಡ್ಕೊಂಡು. ಏನ ಸೀದಾ ಹೋಗ್ರಿ ನಿಮ್ಮ ಪಾಡಿಗೆ ನೀವು. ಸರಿ ಆಯ್ತು. ಹೋಗಿ ನೀ ಬಂದಿರೋ ವಿಷಯ ಗೊತ್ತಾದ್ರೆ ಎಷ್ಟು ಖುಷಿ ಪಡ್ತಾ ಆಗುತ್ತೇನೆ. ಅಲ್ಲ ಒಂದು ಫೋನ್ ಮಾಡಿ ಹೇಳಿ ಕೇಳಿ ಬರೋಕ್ಕಾಗಿಲ್ಲನ, ಹಂಗೆ ಡಿಡೀರ್ ಅಂತ ಬಂದ್ಬಿಟ್ರೆ ಸರ್ಪ್ರೈಸ್ ಕೊಡೋಣ ಅಂತಷ್ಟೇ. ಇಲ್ಲಪ್ಪ ಮರೆಯ ಸರ್ಪ್ರೈಸ್ ಆದ್ರೂ ಪರವಾಗಿಲ್ಲ, ಒಟ್ಟು ಬಂದಿಲ್ಲ ನೀನು ಅಷ್ಟೇ ಸಾಕು. ಅಪ್ಪನು ಹೊಲಕ್ಕೆ ಹೋಗೈತಿ, ಬರಲ್ಲ ನೀ ಅವ್ರಿಗೆ ಹೇಳ್ತೇನೆ, ನೀವು ಇಬ್ರು ರೆಡಿಯಾಗಿ ಫಟ್ ನಡ್ರಿ. ಈಗ ಅಳದ್ ನಿಲ್ಸು ಬಾ. ಪಾಪ ಗಂಡಂಗೋಸ್ಕರ ಎಷ್ಟು ದಾರಿ ಕಾದು ನೋಡಿ 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 ಈಗ ಬಂದ ತಕ್ಷಣ ಇಷ್ಟು ಖುಷಿ.